ಹಾಲೆಲೂಯಾ. ಗುಡ್ ಮಾರ್ನಿಂಗ್. ನಮ್ಮ ದೇವರ ಮಹಾಕೃಪೆಯಿಂದ ಮತ್ತೊಂದು ದಿನ ದೇವರು ನಮಗೆ ಅನುಗ್ರಹಿಸಿದ್ದಾರೆ. ನಾವು ಸಜೀವವುಳ್ಳವರಾಗಿ ಇರುವಂಥದ್ದು ಎಷ್ಟೋ ದೊಡ್ಡ ಭಾಗ್ಯವಾಗಿದೆ. ಎಷ್ಟೋ ಜನ ಕಳೆದ ರಾತ್ರಿ ಮರಣ ಹೊಂದಿದ್ದಾರೆ. ಎಷ್ಟೋ ಕಳೆದ ರಾತ್ರಿ ವಿಪತ್ತಿಗೆ ಒಳಗಾಗಿದ್ದಾರೆ. ಕ್ಷೇಮದಿಂದ ಹಾಸಿಗೆಯೆಂದೆದ್ದು ಕಣ್ಣು ತೆರೆದಿರುವ ನಾವು ದೇವರನ್ನು ಸ್ತುತಿಸುತ್ತಾ ಇದ್ದೇವಾ? ಇತರರಿಗಿಂತಲೂ ನಾವು ಒಳ್ಳೆಯವರಾಗಿರುವುದಕ್ಕಾಗಿ ಅಲ್ಲ, ಕೇವಲ ಆತನ ಕೃಪೆಯಿಂದಲೇ ಆತನು ನಮ್ಮನ್ನು ಕಾಪಾಡುತ್ತಿದ್ದಾರೆಂದು ಗುರುತಿಸಿ ಆತನನ್ನು ಸ್ತುತಿಸೋಣ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಮ್ಮ ಕಾಲಗತಿಗಳು ನಿಮ್ಮ ಕೈಯಲ್ಲಿವೆ ದೇವರೇ. ಮರಣದಿಂದ ತಪ್ಪಿಸುವುದು ನಿಮ್ಮ ವಶದಲ್ಲಿದೆ ದೇವರೇ. ಸಜೀವವುಳ್ಳವರಾದ ನಾವು ನಿಮ್ಮನ್ನು ಸ್ತುತಿಸಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರನ್ನು ಸ್ತುತಿಸುವುದನ್ನು ಕಲಿತುಕೊಳ್ಳಿರಿ. ಕೃತಜ್ಞತೆಯುಳ್ಳವರಾಗಿ ಜೀವಿಸುವುದು ಬಹಳ ಅವಶ್ಯಕವಾಗಿದೆ ಈ ಅಂತ್ಯಕಾಲದಲ್ಲಿ. ಪ್ರಪಂಚದಲ್ಲಿ ಎಲ್ಲಿಯೂ ಸುರಕ್ಷತೆ ಇಲ್ಲ. ನಾವು ಒಂದು ವೇಳೆ ಸುರಕ್ಷತೆಯಿಂದಿರುವುದಾದರೆ ಅದು ಕೇವಲ ದೇವರ ಕೃಪೆಯಾಗಿದೆ. ನಮಗೆ ಜೀವಿತ ದೇವರು ಕೊಟ್ಟಿದ್ದಾರೆ. ಅದಕ್ಕಾಗಿ ಅಂದರೆ ದೇವರನ್ನು ಸ್ತುತಿಸುವುದಕ್ಕಾಗಿ. ಸಜೀವವುಳ್ಳ ನಾವೇ ತಾನೇ ನಿನ್ನನ್ನು ಸ್ತುತಿಸುವುದು, ಮೃತರು ನಿನ್ನನ್ನು ಸ್ತುತಿಸುವರೇ ಎಂದು ವಾಕ್ಯ ಹೇಳ್ತದಲ್ಲವೇ? ಸತ್ತ ನಂತರ ನಾವು ದೇವರನ್ನು ಸ್ತುತಿಸುವ ಅಗತ್ಯವಿಲ್ಲ ಪ್ರಿಯರೇ. ಸತ್ಮೇಲೆ ನಾವು ಪರಲೋಕಕ್ಕೆ ಸೇರ್ತೇವೆ. ಕರ್ತನೊಂದಿಗೆ ನಿತ್ಯ ಸ್ತುತಿ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತೇವೆ. ಆದರೆ ಯೇಸುವನ್ನು ಅರಿಯದೆ ಎಷ್ಟೋ ಜನರು ಮರಣ ಹೊಂದಿದ ಮೇಲೆ ನಿತ್ಯ ನರಕಕ್ಕೆ ಸೇರುತ್ತಾರೆ. ಅಲ್ಲಿ ನಿತ್ಯವೂ ಹಲ್ಲು ಕಡಿಯೋಣವೂ ಗೋಳಾಟವೂ ಇರುತ್ತೆ. ನಮ್ಮಲ್ಲಿ ಬಹಳಷ್ಟು ಜನ ಈ ವಿಷಯವನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲ. ಈ ಲೋಕವೇ ಶಾಶ್ವತ ಅಂದುಕೊಳ್ತಾ ಇದ್ದೇವೆ. ಮರಣ ಹೊಂದಿದ ನಂತರ ಜೀವಿತ ಇದೆಯೆಂದು ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸದಿದ್ದರೆ, ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡದಿದ್ದರೆ, ನಾವು ನಮ್ಮ ಮನಸಾಕ್ಷಿಯನ್ನು ಕಾಪಾಡಿಕೊಳ್ಳದೆ ನಮ್ಮ ಇಷ್ಟಾನುಸಾರವಾಗಿ ಜೀವಿಸುವುದಾದರೆ, ಅಗ್ನಿಗಂಧಕಗಳಲ್ಲಿ ದೊಬ್ಬಲ್ಪಡುವಂತಹ ಸೈತಾನನೊಂದಿಗೆ ನಾವು ಕೂಡ ಶಾಶ್ವತವಾಗಿ ಪಾಲ್ಗೊಳ್ಳುತ್ತೇವೆ ಎಂಬುದಾಗಿ ನಾವು ಜ್ಞಾಪಕ ಮಾಡಿಕೊಳ್ಬೇಕು. ಈಗಿನ ಕಾಲದ ದೇವರ ಸೇವಕರು ಆಶೀರ್ವಾದ ಅನ್ನುತ್ತಾ ಇದ್ದಾರೆ ಹೊರತು ದೇವರು ತೀರ್ಪು ತೀರಿಸುವಾತನು ನ್ಯಾಯಾಧಿಪತಿಯಾಗಿದ್ದಾನೆ ಎಂಬ ಸಂಗತಿ, ಆತನು ದೀರ್ಘಶಾಂತನಾಗಿದ್ದಾನೆ, ಆದರೆ ಆತನ ಕೋಪ ಕ್ಷಣ ಮಾತ್ರ ಇರುವಂಥದ್ದಾಗಿದೆ ಎಂಬುದಾಗಿ ನಿಮಗೆ ಜ್ಞಾಪಕಗೊಳಿಸುತ್ತಾ ಇಲ್ಲ. ನೋಡಿ ಪ್ರಿಯರೇ, ಅಪೊಸ್ತಲರ ಕೃತ್ಯಗಳು 24ನೇ ಅಧ್ಯಾಯ 24ನೇ ವಚನ ಹೇಳುತ್ತದೆ. ಅಲ್ಲಿ ಒಬ್ಬ ಅಧಿಕಾರಿ ಇದ್ದಾನೆ. ಅವನ ಹೆಸರು ಫಿಲೆಕ್ಸ್. ಅಲ್ಲಿ ನೋಡ್ತೇವೆ, ಅವನ ಹೆಂಡತಿ ಒಬ್ಬ ಯೆಹೂದ್ಯಳು. ಆಕೆಯ ಹೆಸರು ದ್ರುಸಿಲ್ಲಳು. ತನ್ನ ಹೆಂಡತಿಯೊಂದಿಗೆ ಬಂದು ಪೌಲನನ್ನು ಕರೆಯಿಸಿದಾಗ ಅವನು ಬೋಧನೆ ಮಾಡಿದ ನಂತರ ಆ ಬೋಧನೆಯನ್ನು ಕೇಳುತ್ತಾನೆ. ಪೌಲನು ಇಲ್ಲಿ ಸೆರೆಮನೆಯಲ್ಲಿದ್ದಾನೆ ಮತ್ತು ಪೌಲನು ಇದ್ದಂತಹ ಆ ಸೆರೆಮನೆಯೊಳಗಿಂದ ಬಿಡಿಸಬಲ್ಲಂತಹ ಅಧಿಕಾರದಲ್ಲಿ ಈ ಫಿಲೆಕ್ಸ್ ಎನ್ನುವ ರಾಜನಿದ್ದಾನೆ. ಪೌಲನು ಸೆರೆಮನೆಯೊಳಗಡೆ ಹಾಕಲ್ಪಟ್ಟಿದ್ದು ಏನೋ ಅಪರಾಧ ಮಾಡಿದ್ದಕ್ಕಾಗಿ ಅಲ್ಲ, ಪಾಪ ಮಾಡಿದ್ದಕ್ಕಾಗಿ ಅಲ್ಲ. ಕೊಲೆಯಾಗಲಿ, ಸುಳ್ಳಾಗಲಿ, ಮೋಸವಾಗಲಿ, ಏನೋ ಕೊಲೆ ಮಾಡಿರುವುದಕ್ಕೋಸ್ಕರ ಸೆರೆಮನೆಯಲ್ಲಿ ಬಿದ್ದಿಲ್ಲ. ಸುವಾರ್ತೆ ಸಾರಿರುವಂತಹ ನೆಪಕ್ಕಾಗಿ ಅವನನ್ನು ಸೆರೆಮನೆಯೊಳಗೆ ಹಾಕಿಸುತ್ತಾರೆ. ಈಗ ನಮ್ಮ ದೇಶದಲ್ಲಿಯೂ ಕೂಡ ಬಹಳಷ್ಟು ಜನರಿಗೆ ಸುವಾರ್ತೆ ಸಾರುತ್ತಿದ್ದಾರೆ ಎಂಬ ನೆಪ ಹೊರಿಸಿ ಈಗ ಅರೆಸ್ಟ್ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಸೆರೆಮನೆಯೊಳಗೂ ಹಾಕ್ತಿದ್ದಾರೆ. ಅಂಥವರಿಗೆ ಹಿಂಸೆ ಕೊಡ್ತಿದ್ದಾರೆಂಬ ಸಂಗತಿ ನಾವು ಕೇಳುತ್ತಲೇ ಇದ್ದೇವೆ. ಪೌಲನು ಸೆರೆಮನೆಯಾಗಿರಲಿ, ಮರಣವಾಗಲಿ, ಏನೇ ಆಗಿರಲಿ ಕ್ರಿಸ್ತನಿಗಾಗಿ ಎಂದು ನಿರ್ಣಯಿಸಿಕೊಂಡ ದೊಡ್ಡ ದೈವ ಸೇವಕನಾಗಿದ್ದನು. ದುಡ್ಡನ್ನು ಆಶಿಸುವವನು ಕ್ರಿಸ್ತನಿಗೋಸ್ಕರ ಶ್ರಮೆಯನ್ನು ಅನುಭವಿಸಲಾರದಂತೆ ತಪ್ಪಿಸಿಕೊಳ್ಳಬೇಕೆಂದು ಆಶಿಸುವವನು ದೇವರಿಗೆ ಹೇಗೆ ಮಹಿಮೆಪಡಿಸಲಿಕ್ಕಾಗುತ್ತೆ? ಪ್ರಾಣವನ್ನು ಸಹ ಕರ್ತನಿಗೆ ಅರ್ಪಿಸಿಕೊಡಲು ಸಿದ್ಧನಾಗಿರುವವನೇ ನಿಜವಾದ ಕ್ರೈಸ್ತನು. ಪೌಲನು ಕ್ರಿಸ್ತನ ಕುರಿತಾಗಿಯೇ ಮಾತಾಡುವವನಾಗಿದ್ದ, ತನ್ನ ಕುರಿತಾಗಿ ಅಲ್ಲ. ಕ್ರಿಸ್ತನ ನಾಮದಲ್ಲಿರುವ ಶಕ್ತಿಯ ಕುರಿತು ಬಯಲುಪಡಿಸುವವನಾಗಿದ್ದ. ಹಾಗಾಗಿ ಆ ಪೌಲನ ಮಾತುಗಳನ್ನು ಕೇಳಬೇಕೆಂದು ಈ ಫಿಲಿಕ್ಸನು ಮತ್ತು ದ್ರುಸಿಲ್ಲಳು, ಈ ಗಂಡ ಹೆಂಡತಿಯರಿಬ್ಬರು ಪೌಲನನ್ನು ಕರೆಸಿಕೊಳ್ಳುತ್ತಾರೆ. ಸರಪಣಿಗಳಲ್ಲಿಯೇ ಇರುತ್ತಾನೆ, ಆದರೂ ಸಹ ಪೌಲನನ್ನು ಕರೆಸಿಕೊಂಡು ತಾವಿರುವ ಸ್ಥಳಕ್ಕೆ ಕರೆಸಿಕೊಂಡು ಅವನು ಬಂದು ವಾಕ್ಯ ಹೇಳಬೇಕನ್ನುತ್ತಾರೆ. ಈಗ ಪೌಲನು ಯೇಸು ಕ್ರಿಸ್ತನಲ್ಲಿರುವ ನಂಬಿಕೆಯ ಕುರಿತು ಬೋಧಿಸುತ್ತಿರುವಾಗ ಕೇಳುತ್ತಾ ಇದ್ರು. ಎಂತಹ ಸುಲಭವಾದ ಪದ್ಧತಿ ಇದೆ ನೋಡಿ. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಿಗೆ ಪಾಪ ಕ್ಷಮಾಪಣೆ ಇದೆ ಎನ್ನುವುದು. ನನ್ನ ಸ್ಥಾನದಲ್ಲಿ ನನ್ನ ಯೇಸು ಮರಣ ಹೊಂದಿದ್ದಾರೆ ಎಂದು ನಂಬಿ ತನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವಂಥವನು ರಕ್ಷಿಸಲ್ಪಡುತ್ತಾನೆ, ನಿತ್ಯ ನರಕದಿಂದ ತಪ್ಪಿಸಲ್ಪಡುತ್ತಾನೆ. ಈ ಒಂದು ರಕ್ಷಣೆ ಉಚಿತವಾಗಿದೆ
ಆತನು ನಮಗೆ ಸಮಾಧಾನ ಕೊಡುತ್ತಾನೆ ಎಂದು ಪೌಲನು ಹೇಳ್ತಿರುವಾಗ, ಆ ಸುವಾರ್ತೆಯನ್ನು ಕೇಳುತ್ತಾ ಇರುವಾಗ ಪೌಲನು ಸಿಹಿಯಾದ ರೀತಿಯಲ್ಲಿ ಸುವಾರ್ತೆ ಸಾರುವವನಾಗಿರಲಿಲ್ಲ. ಪೌಲನು ಸುವಾರ್ತೆಯನ್ನು ಇದ್ದದ್ದನ್ನು ಇದ್ದ ಹಾಗೆಯೇ ಸಾರುತ್ತಾ ಇದ್ದ. ಯೇಸು ದೊಡ್ಡ ದೇವರಾಗಿದ್ದಾರೆ ಅನ್ನುವಾಗ ಎಲ್ಲರೂ ಹಲ್ಲೆಲೂಯಾ ಅನ್ನುತ್ತಾರೆ. ಆದರೆ ಯೇಸು ನಿಮ್ಮಿಂದ ಏನನ್ನು ಆಶಿಸುತ್ತಾ ಇದ್ದಾರೆ? ದುಡ್ಡಾಗಿರೋದಾದರೆ ಕೊಟ್ಟು ಬಿಡಬಹುದಾಗಿತ್ತು. ನಿಮಗೆ ಅದನ್ನು ಇದನ್ನು ದೇವರು ಮಾಡು ಅಂದಿದ್ದೇ ಆದರೆ ಮಾಡಬಹುದಾಗಿತ್ತು. ಆದರೆ ದೇವರಿಗೆ ನಿಮ್ಮ ಹೃದಯ ಬೇಕಾಗಿದೆ. ದೇವರಿಗೆ ನೀವು ಒಳ್ಳೆ ಮನಸಾಕ್ಷಿಯಲ್ಲಿರೋದು ಬೇಕಾಗಿದೆ. ನೀವು ದೇವರಿಗೆ ನೀತಿಯುಕ್ತವಾದ ವ್ಯಕ್ತಿಯಾಗಿ ಬದುಕುವುದು ಬೇಕಾಗಿದೆ ಎಂದು ಪೌಲನು ಸಾರುವ ವಾಕ್ಯ ಹೇಗಿತ್ತು ನೋಡಿರಿ. ಆಗ ಪೌಲನು ಸುನೀತಿ, ದಯೆ, ಮುಂದಣ, ನ್ಯಾಯ ವಿಚಾರಣೆ ಇವುಗಳ ವಿಷಯವಾಗಿ ಪ್ರಸ್ತಾವಿಸುತ್ತಿದ್ದಾಗ ಅಪೊಸ್ತಲರ ಕೃತ್ಯ 24-25 ಪೌಲನು ಸುನೀತಿ, ದಯೆ, ಮುಂದಣ, ನ್ಯಾಯ ವಿಚಾರಣೆ ಇವುಗಳ ವಿಷಯವಾಗಿ ಪ್ರಸ್ತಾವಿಸುತ್ತಾ ಇದ್ದಾಗ ಏನೆಂದು ಪ್ರಸಂಗಿಸುತ್ತಾನೆ? ಅವನು ಅಧಿಕಾರಿಯಾಗಿರೋದ್ರಿಂದ ಐಸಿಟ್ಟನೋ ಅವನು ಅಧಿಕಾರಿಯಾಗಿರೋದ್ರಿಂದ ಪೌಲನನ್ನು ಬಿಡಿಸುವ ಅಧಿಕಾರ ಅವನ ಬಳಿಯಲ್ಲಿರುವುದರಿಂದ ತನ್ನ ಮೇಲೆ ಸಿಂಪತಿ ತೋರಿಸುವ ಹಾಗೆ ತನ್ನ ಕುರಿತಾಗಿ ಏನೋ ನಾನೇನು ಮಾಡ್ಲಿಕ್ಕಾಗಲ್ಲಯ್ಯ, ನನಗೆ ಅನವಶ್ಯಕವಾಗಿಲ್ಲಿ ಹಾಕಿದ್ದಾರೆ, ನನಗೆ ಕೃಪೆ ತೋರಿಸು, ನನ್ನ ಮೇಲೆ ಕರುಣೆ ತೋರಿಸು ಎನ್ನುವಂತೆ ಬೇಡಿಕೊಂಡನೋ. ದೇವರು ನನ್ನನ್ನು ಬಿಡಿಸುವುದಾದರೆ ದೇವರು ನಿನ್ನನ್ನು ಆಶೀರ್ವದಿಸುತ್ತಾರೆ, ನನ್ನನ್ನು ಬಿಡಿಸುವುದಾದರೆ ದೇವರು ನಿನಗೆ ಅದನ್ನು ಕೊಡ್ತಾರೆ, ಇದನ್ನೇ ಕೊಡ್ತಾರೆ. ಈ ದಿನಗಳಲ್ಲಿ ಇದೇ ರೀತಿ ಹೇಳ್ತಾರಲ್ವೇ? ಈ ದಿನಗಳ ಬೋಧನೆಯಲ್ಲಿರುವ ಮುಖ್ಯವಾದ ಅಂಶಗಳು ಇವೇ ತಾನೇ. ಜಾಗ್ರತೆ ಪ್ರಿಯರೇ, ನೀವು ಏನ್ ಕೇಳ್ತಾ ಇದ್ದೀರಿ ಜಾಗ್ರತೆಯಿಂದ ಪರಿಶೀಲಿಸಿಕೊಳ್ಬೇಕು. ದೇವರ ವಾಕ್ಯಕ್ಕೆ ವಿರುದ್ಧವಾದ ಬೋಧನೆಗಳು, ಕಿವಿಗೆ ತುರಿತ ಉಂಟು ಮಾಡುವ ಬೋಧನೆಗಳು, ಅನವಶ್ಯಕವಾದ ವಂಶಗಳ ಕುರಿತಾಗಿ, ಇಲ್ಲವೇ ಪದ್ಧತಿಗಳ ಕುರಿತಾಗಿ, ಇಲ್ಲವೇ ಅರ್ಥವಾಗಲಾರದ ಪ್ರಶ್ನೆಗಳ ಕುರಿತಾಗಿ ವೇದನೆಗೊಳಿಸುವ ಬೋಧನೆಗಳು ಈ ದಿನಮಾನಗಳಲ್ಲಿ ಹೆಚ್ಚಾಗ್ತಾ ಇವೆ. ಅದು ಎಷ್ಟೇ ಹೊತ್ತು ನೀವು ಕೇಳಿದ್ರೂ ಸಹ ಒಂದು ಸಿದ್ಧಾಂತದ ಹಾಗೆ ನಿಮ್ಮ ಮೆದುಳಿಗೆ ಮಾತ್ರ ಸ್ವಲ್ಪ ಬುದ್ಧಿ ದೊರಕುವುದೇನೋ, ಆದರೆ ಹೃದಯಕ್ಕೆ ಮಾತ್ರ ಕೊರತೆ ತೀರಲ್ಲ, ಹಸಿವೆ ತೀರಲ್ಲ, ಹೃದಯಕ್ಕೆ ಮಾತ್ರ ತೃಪ್ತಿಯೇ ಆಗಲ್ಲ. ಪೌಲನು ತನ್ನ ಪ್ರಸಂಗದಲ್ಲಿ ಹೇಳಿರೋದೇನೆಂದರೆ, ದಯೆಯ ಕುರಿತಾಗಿ, ಮುಂದಣದ ನ್ಯಾಯ ವಿಚಾರಣೆಯ ಕುರಿತಾಗಿ, ಸುನೀತಿಯ ಕುರಿತಾಗಿ, ದೇವರ ನೀತಿ, ದೇವರು ನಮ್ಮಿಂದ ಆಶಿಸುವಂತಹ ನೀತಿ ನ್ಯಾಯಗಳ ಕುರಿತಾಗಿ, ಪರಿಶುದ್ಧತೆಯ ಕುರಿತಾಗಿ. ದೇವರು ನೀತಿವಂತನಾಗಿರುವುದರಿಂದ ನಮ್ಮನ್ನು ನೀತಿವಂತರನ್ನಾಗಿ ಮಾಡಲು ತನ್ನ ರಕ್ತವನ್ನೇ ಸುರಿಸಿದ್ದಾನೆ. ಆಶೆಗಳ ನಿಯಂತ್ರಣ. ನಿಮ್ಮ ಆಸೆಗಳನ್ನು ನೆರವೇರಿಸಿಕೊಳ್ಳಲು ದೇವರ ಬಳಿಗೆ ಬರ್ತಾ ಇದ್ದೀರೋ? ಬಹಳಷ್ಟು ಸಾರಿ ದೇವರು ನಿಮ್ಮ ಹೃದಯದ ಆಸೆ ತೀರಿಸುತ್ತಾರೆ ಅಂದ ಕೂಡಲೇ ಬಹಳ ಸಂತೋಷ ಪಡ್ತಾರೆ. ನೀವು ಕೋರಿಕೊಂಡಂತೆಯೇ ನಿಮಗೆ ಆಗಲಿ ಅಂದ ಕೂಡಲೇ, ಅಬ್ಬಾ, ನಾನು ಕೋರಿಕೊಂಡದೆಲ್ಲ ನನಗೆ ಬರುತ್ತವೆ ಅಂದುಕೊಂಡು ಹುಚ್ಚುಚ್ಚಾದ ಕೋರಿಕೆಯನ್ನು ಕೋರಿಕೊಳ್ಳುತ್ತಾ ಇರುತ್ತಾರೆ. ಆದರೆ ಜಾಗ್ರತೆ, ಜಾಗ್ರತೆ. ನಿಮ್ಮ ಆಸೆಗಳು ಅಡಗಿಸಲ್ಪಡಲಾರದೆ ಇರಬೇಕಾದರೆ ಆಸೆಗಳನ್ನು ಕರ್ತನು ಪರಿಶೀಲಿಸುವುದಕ್ಕಾಗಿ, ಕರ್ತನ ಬೆಳಕಲ್ಲಿ ನಿಮ್ಮನ್ನು ನೀವು ಪರಿಶೀಲಿಸಿಕೊಳ್ಳುವುದಕ್ಕಾಗಿ ಆತನಿಗೆ ಒಪ್ಪಿಸಿಕೊಡಬೇಕು. ಆಸೆಗಳಿರೋದು ತಪ್ಪಲ್ಲ ಪ್ರಿಯರೇ. ಆಸೆಗಳೇ ಇರಬಾರದು ಎಂಬುದಾಗಿ ಗೌತಮ ಬುದ್ಧ ಅವರು ಹೋಗಿ ಮರದ ಕೆಳಗೆ ಕೂತ್ಕೊಂಡ್ರಂತೆ. ಆದರೆ ನಿಮ್ಮ ಆಸೆಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕೆಂದು ಯೇಸು ಹೇಳ್ತಾರೆ. ನಿಮಗುಂಟಾಗುವ ಪ್ರತಿ ಆಸೆ ನೆರವೇರಿಸಿಕೊಳ್ಳಬೇಕೆಂದು ನೀವು ಅಂದುಕೊಳ್ಳಬಾರದು. ನಿಮಗುಂಟಾಗುವ ಆಸೆಗಳು ದೇವರ ಚಿತ್ತಾನುಸಾರವಾಗಿವೆಯಾ? ಅವು ಪರಿಶುದ್ಧವಾಗಿವೆಯಾ? ಅವು ಅವಶ್ಯಕವಾಗಿವೆಯಾ? ಅವು ಪ್ರಯೋಜನಕರವಾಗಿವೆಯಾ? ಅವು ಅಗತ್ಯವಾಗಿವೆಯಾ? ಇಲ್ಲವೇ ಬೇಡದಾಗಿವೆಯಾ ಎಂದು ಪರಿಶೀಲಿಸಿಕೊಂಡು ನಿಮ್ಮ ಆಸೆಗಳನ್ನು ಹತೋಟಿಯಲ್ಲಿಟ್ಕೊಳ್ಬೇಕು. ಏನ್ ಮಾಡ್ಬೇಕಂದ್ರೆ ಅದನ್ನು ಮಾಡೋದು, ಏನ್ ತಿನ್ಬೇಕಂದ್ಕೊಂಡ್ರೆ ಅದನ್ನು ತಿನ್ನೋದು, ಯಾವಾಗಂದ್ರೆ ಯಾವಾಗ ನಿದ್ರೆ ಮಾಡುವುದು, ಯಾವಾಗಂದ್ರೆ ಯಾವಾಗ ಎದ್ದೇಳೋದು, ಮನಸ್ಸಿಗೆ ಬಂದಿದ್ದೆಲ್ಲ ಮಾಡುವಂಥದ್ದು, ನನ್ನಿಷ್ಟ ಎನ್ನುವಂಥವನು ಆಸೆ ನಿಯಂತ್ರಣದಲ್ಲಿಟ್ಕೊಳ್ಳಲ್ಲ, ಸಾಲಕ್ಕೆ ಗುರಿಯಾಗ್ತಾನೆ, ಆಮೇಲೆ ಸಮಸ್ಯೆಗೆ ಒಳಗಾಗ್ತಾನೆ. ಆತ್ಮನ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯಾಳುತ್ವ, ನಂಬಿಕೆ, ಒಳ್ಳೆಯತನ, ಆಸೆಗಳ ನಿಯಂತ್ರಣ ಹಾಗೂ ಸಾತ್ವಿಕತ್ವ. ಆಶೆಗಳ ನಿಯಂತ್ರಣ. ಆಸೆಗಳ ನಿಯಂತ್ರಣ ಅನ್ನುವಾಗ ಒಬ್ಬ ವ್ಯಕ್ತಿ ದೇವರೊಂದಿಗೆ ನಡೆಯುವಾಗ, ದೇವರ ಆಧ್ಯಾತ್ಮಿಕ ಬಲವನ್ನು ಹೊಂದಿಕೊಂಡಾಗ ತನ್ನ ಆಸೆಗಳನ್ನು ನಿಯಂತ್ರಿಸಿಕೊಳ್ತಾನೆ. ಶರೀರ ಇಚ್ಛೆಗಳಿಗೆ ಒಳಗಾಗಲ್ಲ, ಲೋಕದಾಸೆಗಳಿಗೆ ಒಳಗಾಗಲ್ಲ. ಅದೇ ಕ್ರೈಸ್ತಿಯ ಭಕ್ತಿ ಕಲಿಸಿಕೊಡುವಂಥದ್ದಾಗಿದೆ. ನೀವು ಅಂದುಕೊಂಡದೆಲ್ಲ ನಡೆಯಬೇಕೆನ್ನುವ ಅಗತ್ಯತೆ ಇಲ್ಲ. ನೀವು ಅಂದುಕೊಂಡಿರೋದು ಜರುಗುವಂಥದ್ದು ದೇವರ ಚಿತ್ತ ಆಗಿದೆಯೋ ಇಲ್ಲವೋ ಎಂದು ತಿಳ್ಕೊಳ್ಬೇಕು. ದೇವರ ಚಿತ್ತ ಇಲ್ಲದಿದ್ದರೆ ಅದನ್ನು ಬಿಟ್ಟು ಬಿಡಬೇಕೆನ್ನುವುದನ್ನು ಕಲಿಯಬೇಕು. ದೇವರು ಕೊಟ್ಟರೂ ಕೊಡದಿದ್ದರೂ ಆತನಲ್ಲಿ ನಂಬಿಕೆಯುಳ್ಳವರಾಗಿರಬೇಕು. ಅಪವಿತ್ರವಾದವುಗಳಿಗಾಗಿ ತವಕ ಪಡುವವರಾಗಿರಬಾರದು. ನೀತಿ ನ್ಯಾಯವುಳ್ಳವರಾಗಿ ಜೀವಿಸಬೇಕು. ನೀತಿಯ ಕುರಿತು, ಆಸೆಗಳ ನಿಯಂತ್ರಣಗಳ ಕುರಿತು, ಮುಂಬರುವ ಉಗ್ರತೆಯ ಕುರಿತು ಪ್ರಸ್ತಾವಿಸಿದ
ಈ ದಿನಗಳ ಬೋಧನೆಯಲ್ಲಿ ಇವುಗಳೆಲ್ಲ ಕಡಿಮೆಯಾಗಿವೆ. ದೇವರ ನೀತಿಯ ಕುರಿತು ಪ್ರಸಂಗಿಸುವವರು ಕಡಿಮೆಯಾಗಿದ್ದಾರೆ. ದೇವರ ಪ್ರೀತಿ ವರ್ಣಿಸುವವರು ಹೆಚ್ಚಾಗಿದ್ದಾರೆ. ಒಳ್ಳೆಯದೇ, ದೇವರ ಪ್ರೀತಿಗೆ ಮಿಗಿಲಾದದ್ದು ಯಾವುದಿಲ್ಲ. ವರ್ಣಿಸಲು ಅಶಕ್ಯವಾಗಿದೆ, ವಿವರಿಸಬಹುದು. ಆದರೆ ಅದೇ ಸಮಯದಲ್ಲಿ ಬ್ಯಾಲೆನ್ಸ್. ದೇವರ ಪ್ರೀತಿಯಲ್ಲಿ ನೀತಿ ಇದೆ, ದೇವರ ಪ್ರೀತಿಯಲ್ಲಿ ನ್ಯಾಯವಿದೆ, ದೇವರ ಪ್ರೀತಿ ಪವಿತ್ರವಾಗಿದೆ, ಅದು ನಿರ್ದೋಷ ನಿಷ್ಕಳಂಕವಾದದಾಗಿದೆ. ನೀತಿಯ ಕುರಿತಾದ ಬೋಧನೆ, ಹಾಗೆಯೇ ಆಸೆಗಳ ನಿಯಂತ್ರಣದ ಕುರಿತಾದ ಬೋಧನೆ, ನಿಮ್ಮ ಕೋರಿಕೆಗಳೆಲ್ಲ ದೇವರು ತೀರಿಸುತ್ತಾರೆಂಬ ಬೋಧನೆಗಿಂತ ನೀವು ಬೇಡಿಕೊಂಡದ್ದು ದೇವರು ಕೊಡೋದಿಲ್ಲ ಏನನ್ನುತ್ತಿ ಎಂಬ ಬೋಧನೆ, ನೀವು ಬೇಡಿದವುಗಳನ್ನು ಕೊಟ್ಟರೂ ಕೊಡದಿದ್ದರೂ ದೇವರು ನಂಬಿಗಸ್ತನಾಗಿದ್ದಾನೆ ಎಂದು ನಂಬಿಕೆ ಇಡುವಂತಹ ಬೋಧನೆ, ದೇವರಿಗೆ ಯಾವುದು ಇಷ್ಟವಾಗಿದೆಯೋ ಅದನ್ನು ಆತನು ನನಗೆ ಕೊಟ್ಟರೆ ಸಾಕು, ಅಷ್ಟಿದ್ರೆ ಸಾಕು ಎಂಬ ಭಕ್ತಿ ಈ ದಿನ ಎಷ್ಟೋ ಅವಶ್ಯಕವಾಗಿದೆ. ಆಸೆಗಳ ನಿಯಂತ್ರಣ, ಮುಂದಣದ ಉಗ್ರತೆ. ಬಹಳಷ್ಟು ಜನ ಈ ವಿಷಯವನ್ನು ಗುರುತಿಸುತ್ತಾ ಇಲ್ಲ. ಮುಂದಣದ ಉಗ್ರತೆ, ಯಜ್ಞದ ಕುರಿಮರಿಯ ಉಗ್ರತೆಯ ದಿನ ಮಹಾಭಯಂಕರವಾದ ದಿನ. ತಡೆ ಹಿಡಿಯುವವರು ಯಾರೂ ಇರಲ್ಲಂತೆ. ಕುರಿಮರಿ ಏನು, ಕೋಪ ಏನು, ಉಗ್ರತೆ ಏನು ಎಂದು ಕೇಳುತ್ತೀರಾ? ಹೌದು, ಕುರಿಮರಿಯಂತೆ ಒಳ್ಳೆ ಕುರುಬನಾಗಿ ಬಂದಿರುವಂತಹ ಯೇಸು, ಸಾಧುವಾಗಿ ರಕ್ಷಕನಾಗಿ ನಮ್ಮ ಮಧ್ಯದಲ್ಲಿದ್ದಂತಹ ಯೇಸು ಈ ಸಾರಿ ಪ್ರಾಯದ ಸಿಂಹದ ಹಾಗೆ ಬರಲಿಕ್ಕಿದ್ದಾರೆ. ದೇವರು ಎಷ್ಟೇ ಪ್ರೀತಿಸಿದರೂ, ಎಷ್ಟೇ ದಿವ್ಯದಾನ ಕೊಟ್ಟರೂ, ಎಷ್ಟೇ ಆಶೀರ್ವದಿಸಿದರೂ, ಎಷ್ಟೇ ಪ್ರಾಣದಂತೆ ಪ್ರೀತಿಸಿ ನಿಮ್ಮನ್ನು ಆಶೀರ್ವದಿಸಬೇಕೆಂದು ಬಯಸಿದಾಗ ನೀವು ತಿರಸ್ಕರಿಸುವುದಾದರೆ ತೀರ್ಪಿನ ದಿನ ಹತ್ತಿರವಾಗ್ತದೆ. ಉಗ್ರತೆಯ ದಿನ ಅಂದರೆ ಯೇಸು ರಾಜಾದಿರಾಜನಾಗಿ ಬರುವ ದಿನವಾಗಿದೆ. ಆ ಉಗ್ರತೆಯ ದಿನದಲ್ಲಿ ಆತನು ಭೂಮಿಯನ್ನು ಗಡಗಡವೆಂದು ನಡುಗಿಸುತ್ತಾನೆಂದು ವಾಕ್ಯದಲ್ಲಿ ನೋಡ್ತೇವೆ. ಗಡಗಡವೆಂದು ನಡುಗಿಸಿದಾಗ ಭೂಲೋಕದವರೆಲ್ಲ ಎದೆ ಬಡಿದುಕೊಳ್ಳುತ್ತಾ, ಆತನು ಮೇಘರೂಢನಾಗಿ ಬರುವಾಗ ಆತನನ್ನು ಅವಮಾನಿಸಿದವರು, ಆತನನ್ನು ಕೊಂದು ಹಾಕಿದವರು ಎದೆ ಬಡಿದುಕೊಳ್ಳುತ್ತಾ ಅಳುತ್ತಾರಂತೆ. ಯೇಸು ಕ್ರಿಸ್ತನನ್ನು ತಿರಸ್ಕರಿಸುವಾಗ ನಾನು ಇಷ್ಟ ಇಲ್ಲ ಎಂಬುದಾಗಿ ತಳ್ಳಿ ಹಾಕ್ತಾ ಇದ್ದೀರಿ. ಆದರೆ ಈ ದಿನ ನೀವು ದೇವರ ಪ್ರೀತಿಯನ್ನು ತಿರಸ್ಕರಿಸುವುದಾದರೆ ನಾಳಿನ ದಿನ ಆತನ ತೀರ್ಪು ಎದುರಿಸಬೇಕಾಗ್ತದೆ. ಈ ದಿನವೇ ಆತನು ರಕ್ಷಕನಾಗಿದ್ದಾನೆ, ನಾಳಿನ ದಿನ ನ್ಯಾಯಾಧಿಪತಿಯಾಗಿರುತ್ತಾನೆ. ಈ ದಿನ ಪ್ರೀತಿಸುವಾತನಾಗಿದ್ದಾನೆ, ನಾಳಿನ ದಿನ ನಿಮ್ಮನ್ನು ತೀರ್ಪು ತೀರಿಸುವಾತನಾಗಿದ್ದಾನೆ. ಉಗ್ರತೆಯ ಕುರಿತಾಗಿ, ಮರಣದ ನಂತರ ಇರುವ ಜೀವಿತದ ಕುರಿತಾಗಿ ಎಷ್ಟು ಸಾರಿ ಇಂತಹ ಬೋಧನೆ ಇತ್ತೀಚಿನ ದಿನಗಳಲ್ಲಿ ನೀವು ಕೇಳ್ತಾ ಇದ್ದೀರಿ? ನಿಮಗೆ ಗೊತ್ತಿದೆಯಾ ಮರಣದ ನಂತರ ಒಂದು ಜೀವಿತ ಇದೆ ಎಂದು? ನಾವೆಲ್ಲರೂ ಈ ಲೋಕದಲ್ಲಿ ಮಾಡಿರುವ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಅವುಗಳ ವಿಷಯದಲ್ಲಿ ದೇವರ ಸಿಂಹಾಸನದ ಮುಂದೆ ನಿಂತು ಲೆಕ್ಕ ಒಪ್ಪಿಸಬೇಕು. ನಾವು ಮಾತಾಡುವ ಪ್ರತಿ ಮಾತಿಗೆ ದೇವರಿಗೆ ಲೆಕ್ಕ ಒಪ್ಪಿಸಬೇಕು. ಆ ನ್ಯಾಯ ತೀರ್ಪಿನ ದಿನದಲ್ಲಿ ಬಿಳಿ ಸಿಂಹಾಸನದ ಮುಂದೆ ನಾವೆಲ್ಲರೂ ನಿಲ್ಲಬೇಕಾಗ್ತದೆ. ಯಾರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡುವುದಿಲ್ಲವೋ ಅಂಥವರು ಅಗ್ನಿಗಂಧಕಗಳುರಿಯುವ ಕೆರೆಯೊಳಗೆ ತಳ್ಳಿ ಹಾಕಲ್ಪಡುವರು. ಅದೇ ಎರಡನೆಯ ಮರಣವಾಗಿದೆ. ಹೌದು ಪ್ರಿಯರೇ, ಯೇಸುವನ್ನು ನಂಬಿದ್ರೆ ನಂಬುತ್ತೇವೆ, ಇಲ್ಲವಾದರೆ ಇಲ್ಲ. ಪರಿಶುದ್ಧರಾಗಿ ಬದುಕಿದ್ರೆ ಬದುಕೋಣ, ಇಲ್ಲವಾದರೆ ಪರವಾಗಿಲ್ಲ ಎಂದು ಹೇಳಿಕೊಂಡು ಬದುಕುವಂಥವರು ಭಯಂಕರವಾದ ನ್ಯಾಯತೀರ್ಪಿನ ದಿನದಲ್ಲಿ ದೇವರ ಮುಂದೆ ನಿಲ್ಲಬೇಕಾಗುತ್ತದೆ. ಅದಕ್ಕೆ ದೇವರ ಉಗ್ರತೆಯ ದಿನ, ಆತನ ಬರೋಣದ ದಿನ ಸಮೀಪವಾಗುತ್ತಾ ಇದೆ. ಪಂಚಭೂತಗಳೆಲ್ಲ ಮಹಾಗ್ನಿಯಿಂದ ಲಯವಾಗುವ ದಿನ ಬರಲಿಕ್ಕಿದೆ. ಆದರೆ ಯೇಸು ನಮ್ಮನ್ನು ಪ್ರೀತಿಸಿ ರಕ್ಷಣೆ ಸುವಾರ್ತೆಯನ್ನು ಅನೇಕರಿಗೆ ಸಾರುವ ಹಾಗೆ ನಮಗೆ ಉಪಯೋಗಿಸಿಕೊಳ್ತಿದ್ದಾರೆ. ನಮ್ಮ ಬೋಧನೆಗಳಲ್ಲಿ ನಮ್ಮ ಕರ್ತನು ಎಷ್ಟು ದೊಡ್ಡ ದೇವರಾಗಿದ್ದಾರೆ ಎಂದು, ಆತನ ಪ್ರೀತಿ ಎಷ್ಟು ಉನ್ನತವಾಗಿದೆ ಎಂಬುದನ್ನು, ಮಾನವನ ಹೃದಯ ಎಷ್ಟು ನೀಚವಾಗಿದೆ ಎಂಬುದನ್ನು, ಇಂತಹ ನೀಚವಾದ ವ್ಯಕ್ತಿಯನ್ನು ಅಷ್ಟೊಂದು ಪ್ರೀತಿಯುಳ್ಳ ದೇವರು ಹೇಗೆ ರಕ್ಷಿಸುತ್ತಾ ಇದ್ದಾರೆ, ಹೇಗೆ ಕ್ಷಮಿಸುತ್ತಿದ್ದಾರೆ ಎಂಬುದನ್ನು, ಅಂತಹ ಆತನ ದೊಡ್ಡ ರಕ್ಷಣೆಯನ್ನು ನಿರ್ಲಕ್ಷ್ಯ ಮಾಡುವುದಾದರೆ ಎಂತಹ ದೊಡ್ಡ ತೀರ್ಪು ಇದೆ ಎಂಬುದನ್ನು ಈ ದಿನದ ನಮ್ಮ ಬೋಧನೆಗಳಲ್ಲಿ, ಕ್ರೈಸ್ತಿಯ ಬೋಧನೆಗಳಲ್ಲಿ ಒಳಗೊಂಡಿರಬೇಕು. ಅಂತಹ ಬೋಧನೆಗಳು ನೀವು ಕೇಳ್ತಾ ಇದ್ದೀರಾ? ನಿಮ್ಮ ಹೃದಯವನ್ನು ಸರಿಪಡಿಸಿಕೊಳ್ತಾ ಇದ್ದೀರಾ? ಬನ್ನಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ದೇವರ ಬಳಿಯಿಂದ ಮೇಲುಗಳನ್ನೇ ಆಶಿಸುತ್ತಾ ನಮ್ಮ ಕೋರಿಕೆಗಳು ತೀರಿಸಲ್ಪಡಬೇಕೆಂಬ ಆಸೆಯಿಂದ ಕೂಡಿದ ಭಕ್ತಿಯುಳ್ಳವರಾಗಿರದೆ ದೇವರ ನೀತಿಯನ್ನು ನೆರವೇರಿಸುವವರಾಗಿರುತ್ತಿದ್ದೇವ. ನಮ್ಮ ನೀತಿಯಿಂದಲ್ಲದೆ, ನಮ್ಮ ಸ್ವನೀತಿಯಿಂದಲ್ಲದೆ, ಕೊಳತಿ ಹೋದ ಗೋಣಿತಟ್ಟಿನಂತಹ ನಮ್ಮ ನೀತಿಯಿಂದಲ್ಲದೆ, ನಿರ್ದೋಷವೂ ನಿಷ್ಕಳಂಕವೂ ಆಗಿರುವ ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿರುವಂತಹ ನಾವು ಕ್ರಿಸ್ತನಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ಪಾಪದ ತಂಟೆಗೆ ಹೋಗಲಾರದಂತೆ ಸಹಾಯ ಮಾಡಿರಿ. ಈ ಲೋಕದಲ್ಲಿರುವಾಗ ಈ ಲೋಕದ ಆಸೆಗಳು, ಶರೀರದ ಆಸೆಗಳು ಶಿಲುಬೆಗೆ ಹಾಕಲು ಸಹಾಯ ಮಾಡಿರಿ. ಆಸೆಗಳ ಮೇಲೆ ನಿಯಂತ್ರಣವುಳ್ಳವರಾಗಿ ಪರಿಶುದ್ಧರಾಗಿ ಜೀವಿಸಲು ಸಹಾಯ ಮಾಡಿರಿ.
ಭಯಂಕರವಾದ ತೀರ್ಪಿನ ದಿನವಿದೆ ಎಂದು ನಾವು ಜ್ಞಾಪಕದಲ್ಲಿಟ್ಕೊಂಡು ಇನ್ನು ನಿಮ್ಮ ನಾಮ ಅರಿಯಲಾರದವರಲ್ಲಿ ಎಷ್ಟೋ ಜನ ಆ ತೀರ್ಪನ್ನು ನಿತ್ಯ ನಾಶನಕ್ಕೆ ಹೋಗ್ತಾರಲ್ಲವೇ ಎಂಬ ವೇದನೆಯಿಂದ ಅವರಿಗೋಸ್ಕರ ವಿಜ್ಞಾಪಿಸುವವರಾಗಿರುವಂತೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ ವಾಟ್ಸಪ್ ಮುಖಾಂತರ ಕಳಿಸಿಕೊಡಿರಿ. ಅವುಗಳೆಲ್ಲ ಪರಿಶೀಲಿಸಿ ತಪ್ಪದೆ ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ, ತಪ್ಪದೆ ದೇವರು ನಿಮಗೆ ಉತ್ತರ ಕೊಡ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡುವುದು, ಶೇರ್ ಮಾಡುವುದು, ನಿಮ್ಮ ಹೆಸರು ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಟೈಪ್ ಮಾಡುವುದನ್ನು ಮರಿಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.